ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಏನಪ್ಪ ಬ್ರಿಸ್ಬೇನಲ್ಲಿ ಮಳೆ 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 ಅಂತಿದ್ದಾರೆ. 4 ದಿನನೂ ಮಳೆ ಅಂತಪ್ಪ, ಏನು ಹೇಳೋದು ಗುರು. 5 ಗಂಟೆಗೆ ಅಲಾರಾಮ್ ಇಟ್ಟಿದ್ವಿ, 5:15, 5:20, 5:25, 5:30 ಅಂದ್ಕೊಂಡು ಒಟ್ನಲ್ಲಿ 5:50 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಅಲಾರಾಮ್ ಇಟ್ಕೊಂಡು ನಾವು ರಚ್ಗೆದ್ಬಿಟ್ಟು ಮ್ಯಾಚ್ ನೋಡೋಣ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಗುರು, ಫಸ್ಟ್ ಒಂದು 5 ಓವರ್ ಆಯಿತು, ಅದಾದ್ಮೇಲೆ ಮಳೆ ಬಂತು, ಆಮೇಲೆ 13 ಓವರ್ ಆಯಿತು, ಆಮೇಲೆ ಮಳೆ ಬಂತು, ಆಮೇಲೆ ಮಳೆ ನಿಲ್ಲೇ ಇಲ್ಲ. ಮಳೆ 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 ಮುಂಗಾರು ಮಳೆ ಅನ್ನೋ ಥರ ಮಳೆನೇ ಬಂದುಬಿಟ್ಟಿದೆ ಗುರು. ಒಟ್ನಲ್ಲಿ 28 ರನ್ನು 0 ವಿಕೆಟ್ ಗುರು ಆಸ್ಟ್ರೇಲಿಯಾ. ಸೊ ಇದರಲ್ಲಿ ಏನೋ ಪರ್ಫಾರ್ಮೆನ್ಸು ಹಂಗೆ ಹಿಂಗೆ ಅಂತ ಏನು ಹೇಳೋದಿಲ್ಲ, ಬಟ್ ಆದರೂ ಒಂಚೂರು ನೋಡಬೇಕಾದ್ರೆ ಸ್ವಲ್ಪ ಓವರ್ ವ್ಯೂ ನೋಡೋದಾದರೆ ಗುರು, ಫಸ್ಟು ಟಾಸ್ ಗೆಲ್ತಾರೆ. ನಮ್ಮ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೋತಾರೆ. ಆ್ಯಕ್ಚುಲಿ ಗಿಲ್ಕ್ರಿಸ್ಟ್ ಹೇಳಿದ್ರು, ಇದು ಏನಂತಾರೆ ಆಸ್ಟ್ರೇಲಿಯಾ ಪ್ಯಾಟ್ ಕಮಿನ್ಸ್ ಅವರು ಸೋತಿದ್ದೇ ಒಳ್ಳೇದಾಯಿತು ಗುರು ಟಾಸ್ ಅಂತ ಹೇಳ್ತಾರೆ. ಬಟ್ ನಾನು ಕೇಳಿದ್ರೆ ಡೈರೆಕ್ಟಾಗಿ ಹೇಳ್ಬೇಕು ಅಂತಂದರೆ ಬೌಲಿಂಗ್ ತೊಗೊಂಡಿದ್ದೆ ಒಳ್ಳೇದು ಗುರು. ಆ್ಯಕ್ಚುಲಿ ಓವರ್ ಕಾಸ್ಟ್ ಕಂಡೀಷನ್ ಥರ ಇತ್ತು. ಆ್ಯಂಡ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಏನಂತಂದರೆ ಬೌಲಿಂಗ್ ಸ್ವಲ್ಪ ಆ ಕಡೆ ಮಾಡಿದ್ರು. ಇಲ್ಲ ಅಂದಿದ್ರೆ ನಮಗೂ ಒಂದು 2 ವಿಕೆಟ್ ಬಂದಿರೋದು. 2 ವಿಕೆಟ್ ಬಂದಿದ್ದರೆ ಒಂಥರ ಏನು ಕ್ರೇಜಿ ಆಗಿರ್ತಿದ್ವಿ ನಾವು. ಬಟ್ 0 ವಿಕೆಟ್ ಇದೆ, ಅದೊಂದು ಕಾಲಮಲ್ಲಿ ಇದೆ ನೋಡಿ 0 ವಿಕೆಟ್, ಅದೊಂಚೂರು ಸ್ವಲ್ಪ ಪ್ರಾಬ್ಲಮ್ಮು. ಬಟ್ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೊಂಡಿದ್ದೆ ಒಳ್ಳೇದಾಯಿತು. ಆ್ಯಂಡ್ ಪ್ಲೇಯಿಂಗ್ 11ನಲ್ಲಿ ಗುರು ರವೀಂದ್ರ ಜಡೇಜಾ ಬರ್ತಾರೆ. ಈ ಕಡೆ ಆಕಾಶ್ ದೀಪಿನ್ ಅಂತ ಎಲ್ರಿಗೂ ಗೊತ್ತಿರೋದೆ, ಬಟ್ ರವೀಂದ್ರ ಜಡೇಜಾ ಬರ್ತಾರೆ ಗುರು. ಅಂದರೆ ಲೈಕ್ ಒಂದು ಮ್ಯಾಚ್ಗೆ ಒಬ್ಬೊಬ್ಬರು ಅನ್ನೋ ಥರ. ವಾಷಿಂಗ್ಟನ್ ಸುಂದರ್ ಫಸ್ಟ್ ಮ್ಯಾಚು, ಆಮೇಲೆ ಅಶ್ವಿನ್ ಸೆಕೆಂಡ್ ಮ್ಯಾಚು, ಆಮೇಲೆ ಜಡ್ಡು ಥರ್ಡ್ ಮ್ಯಾಚು. ಆ್ಯಕ್ಚುಲಿ ನಾನು ಮತ್ತು ಹಾರ್ದಿಕ್ ಡಿಸ್ಕಸ್ ಮಾಡಬೇಕಾದ್ರೆ ಜಡ್ಡು ಅವ್ರು ಫಸ್ಟ್ಗೆ ಇದ್ದರು, ಅಂದರೆ ಫಸ್ಟ್ ಮ್ಯಾಚ್ ಏನಾರು ಆಡ್ತಾರೆ ಅಂತ ಇದ್ದರು. ಬಟ್ ಇವಾಗ ಥರ್ಡ್ ಮ್ಯಾಚ್ ಆಡ್ತಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಅಂತೂ ಪಕ್ಕ ಬರುತ್ತೆ. ಆ್ಯಂಡ್ ಪ್ಲೇಯಿಂಗ್ 11 ಬಿಟ್ಟು ಇವಾಗ ಬೌಲಿಂಗ್ ನೋಡೋದಾದರೆ ಗುರು, ನಮ್ಮ ಬೂಮ್ರಾ ಅವರು ಓಪನಿಂಗ್ ಬೌಲಿಂಗ್ ಮಾಡ್ತಾರೆ, ಸಾಕಾದಾಗ ಬೌಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಆ ಕಡೆ ಮಾಡಿದ್ರು ಅಂತ ಅನಿಸ್ತು. ಏನಕ್ಕಂದರೆ ಲೆಗ್ ಸೈಡಲ್ಲೇ 2 4 ಬಂತು ಗುರು. ಆ್ಯಂಡ್ ಈ ಕಡೆ ಸಿರಾಜು ಅವರಂತೂ ಸ್ವಲ್ಪ ಆಫ್ ಕಲರ್ ಥರ ಅನ್ನಿಸ್ತಿದ್ರು ಫಸ್ಟ್ ಒಂದು 3 ಓವರ್ಗೆ. ಯಾಕಂದರೆ ಇವರು ಯಾರಪ್ಪ ಉಸ್ಮಾನ್ ಕವಚ 2 4 ಹೊಡೆದಾಗ ಗುರು, ಜಿಂಕ್ ಅಂತ ಅಣ್ಣ. ಕ್ರೇಜಿ ಬೌಲಿಂಗ್, ಈ 3 ಜನರಲ್ಲಿ ಕ್ರೇಜಿ ಬೌಲಿಂಗ್ ಮಾಡಿದ್ದು ಅಂದರೆ ಆಕಾಶ್ ದೀಪು ಸಕ್ಕದಾಗಿ ಮಾಡಿದ್ರು ಅಣ್ಣ. ಇವು ಹಾಕಿದೆ 20 ಬಾಲ್ ಗುರು, ಅಂದರೆ 3.2 ಓವರ್ಸ್ ಹಾಕಿದ್ರು. ಬಟ್ ಸೂಪರಾಗಿ ಬೌಲಿಂಗ್ ಮಾಡಿದ್ರು. ಆ್ಯಂಡ್ ಸೆಕೆಂಡ್ ಟೈಮ್ ಬರ್ತಾರೆ ನಮ್ಮ ಬೂಮ್ರಾ ಅವರು. ಸೆಕೆಂಡ್ ಟೈಮ್ ಅಂದರೆ ಫಸ್ಟ್ ಟೈಮ್ ಮಳೆ ಆಯ್ತಲ್ಲ, ಅದಾದಮೇಲೆ ಸೆಕೆಂಡ್ ಟೈಮ್ ಬರ್ತಾರೆ ಬೂಮ್ರಾ. ಬೀಸ್ಟ್ ಥರ ಬರ್ತಾರೆ ಗುರು. ಅದೇನು ಲಾಸ್ಟ್ ಓವರ್ಗೆ ಪಕ್ಕ ಅವರು ಲಾಸ್ಟ್ ಓವರ್ ಹಾಕಬೇಕಾದ್ರೆ ನನ್ನ ಮಗಂದು ಏನೋ ವಿಕೆಟ್ ಹೋಗುತ್ತೆ, ಅವ್ರದ್ದು ಪಕ್ಕ ತೆಗಿತಾರೆ ಹಂಗೆ ಹಿಂಗೆ ಅನ್ನಿಸ್ತಾ ಇತ್ತು. ಆ ಲೆವೆಲ್ಗೆ ಬೌಲಿಂಗ್ ಮಾಡ್ತಾಯಿದ್ರು. ಬಟ್ ಏನು ಮಾಡ್ದು, ಮಳೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಟ್ ವಿಕೆಟ್ ತೆಗಿಯೋಕ್ಕೆ ಮಳೆ ಬಿಡಲಿಲ್ಲ ಗುರು, ಅದೊಂದು ಪ್ರಾಬ್ಲಮ್ ಆಯಿತು. ಇಲ್ಲಾಂದಿದ್ರೆ ಸ್ವಲ್ಪ ವಿಕೆಟ್ ಏನಾದರೂ ಬಂದಿರೋದು ಆ ಟೈಮಲ್ಲಿ. ಬಟ್ ಪ್ರಾಬ್ಲಮ್ ಇವಾಗ ಏನಂತಂದರೆ ಡೇ 1 ಫುಲ್ಲು ಒಂದು 28 ರನ್ 0 ವಿಕೆಟು. ಆಸ್ಟ್ರೇಲಿಯಾದವರು ಒಂದು ಲೆವೆಲ್ಗೆ ಪೊಸಿಷನಲ್ಲಿದ್ದಾರೆ, ಕರೆಕ್ಟ್ ಪೊಸಿಷನಲ್ಲಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಾಳೆ ನೋಡಿದ್ರೆ ಗುರು, ನಾಳೆ ಮತ್ತೆ ಹೊಸ ಸ್ಟಾರ್ಟ್ ಮಾಡಬೇಕಲ್ಲ ಆಸ್ಟ್ರೇಲಿಯಾದವರು. ನಾವು ಸ್ವಲ್ಪ ಪಾಸಿಟಿವಿಟಿಯಿಂದ ಫುಲ್ ರಚ್ಗೆದ್ಬಿಟ್ಟು ಬೌಲಿಂಗ್ ಎಲ್ಲ ಹಾಕ್ಬಿಟ್ಟು ವಿಕೆಟ್ಸ್ ತೆಗೆದ್ರೆ ಒಳ್ಳೆಯದು. ಇಲ್ಲ ಅಂದರೆ ಮತ್ತೆ ಅದೇ ಹಾಡು ಅದೇ ರಾಗ ಅನ್ನೋ ಥರ ಆಗುತ್ತೆ. ಸ್ವಲ್ಪ ಸಿರಾಜು ಸ್ವಲ್ಪ ಕ್ರೇಜಾಗಿ ಬೌಲಿಂಗ್ ಮಾಡಬೇಕು ಗುರು ಫಸ್ಟ್ಗೆ. ಆ್ಯಂಡ್ ಆಕಾಶ್ ದೀಪ್ ಚೆನ್ನಾಗಿ ಮಾಡ್ತಿದ್ದಾರೆ. ನಾಳೆ ಅಂತ ಸ್ಟಾರ್ಟ್ ಆಕಾಶ್ ದೀಪು ಬುಮ್ರಾ ಇವರಿಬ್ಬರೇ ಮಾಡಲಿ ಅಂತ ಅನ್ಕೋತೀನಿ ನಾನು, ಅವರಿಬ್ಬರೇ ಮಾಡಲಿ ಅಂತ. ನೋಡೋಣ ಏನು ಮಾಡ್ತಾರೆ ಅಂತ ಗುರು. ನಿನ್ನೆ ಲೈವಲ್ಲಿ ಆಬ್ವಿಯಸ್ಲಿ ನಮ್ಮ ಹಾರ್ದಿಕ್ ಅವರು ಹೇಳ್ತಾ ಇದ್ರು ಗುರು, ಇವತ್ತಂತೂ ಪಕ್ಕಾ ಮಳೆ ಬರುತ್ತೆ ಕಣೋ ಅಂತ ಹೇಳ್ತಾ ಇದ್ರು. ಹಂಗೆ ಆಗ್ಬಿಡ್ತು. ಆ್ಯಂಡ್ ಇವಾಗ 4 ದಿನನೂ ಮಳೆ ಇದೆ ಅಂತೆ. ಸೊ ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ, ಈ ಮಳೆಯಿಂದ ಪಂದ್ಯ ಏನಾದರೂ ರದ್ದಾದರೆ, ಡ್ರಾ ಆದರೆ ಆ ಥರ ಏನಾದರೂ ಆದರೆ ನಮಗೆ ಸಂಕಷ್ಟನ ಅಥವಾ ನಮಗೇನು ಪ್ಲಸ್ ಪಾಯಿಂಟಾ ಏನು ಕತೆ ಅಂತ ಮುಂದೆ WTC ಪಾಯಿಂಟ್ಸ್ ಟೇಬಲಲ್ಲೂ ಸ್ವಲ್ಪ, ಅಂದರೆ WTC ಫೈನಲ್ಗೂ ಹೋಗ್ಬೇಕಲ್ಲ ಗುರು. ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನಾರಿಯೋ ಏನೋ ಆ ಕಡೆ ಚೇಂಜ್ ಆಗುತ್ತಾ, ಹೆಂಗೆ ಏನು ಕತೆ, ನಮಗೆ ಸಂಕಷ್ಟನ ಅಥವಾ ಪ್ಲಸ್ ಪಾಯಿಂಟಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಲೈವ್ ಅಂತೂ ಬರಲ್ಲ, ಸ್ವಲ್ಪ ಅವೈಲೇಬಲ್ ಇಲ್ಲ ನಾನು ಹಾರ್ದಿಕ್ ಇಬ್ರು. ಸೊ ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟ್ಸ್ ಓದ್ತೀನಿ ಆ್ಯಂಡ್ ರಿಪ್ಲೈನೂ ಮಾಡ್ತೀನಿ ಗುರು. ನೆಕ್ಸ್ಟ್ ಏನಪ್ಪ ಅಂತಂದರೆ ಸೌತ್ ಆಫ್ರಿಕಾ ವರ್ಸಸ್ ಪಾಕಿಸ್ತಾನ್ ಗುರು. ನಾವು ನಿನ್ನೆ ಲೈವಲ್ಲೂ ಹೇಳ್ತಾ ಇದ್ವಿ ಪಾಕಿಸ್ತಾನ ಏನಪ್ಪ 206 ರನ್ ಹೊಡೆದ್ರಲ್ಲಪ್ಪ ಅಂತ. ಅವ್ರದ್ದು ಇರೋದೇ 180. ಸೆಂಚುರಿಯನ್ನು ಯೂಶ್ವಲಿ 220 ಅಂತೂ ಬರುತ್ತೆ, ಬಟ್ 206 ಹೊಡೆದ್ರಲ್ಲಪ್ಪ, ಅವರು ಯೋಗ್ಯತೆ ಮೀರಿದಷ್ಟು ಹೊಡೆದ್ರು ಅಂತ. ಬಟ್ ಈ ಕಡೆಯಿಂದ ಗುರು ಹೆಂಗೆ ನಮ್ಮ ರೀಸ್ ಹ್ಯಾಂಡ್ರಿಕ್ಸು, ನಮ್ಮ ಹಾರ್ದಿಕ್ ಅವರ ಫೇವ್ರೆಟ್ ಪ್ಲೇಯರ್ ಅಪ್ಪ ರೀಸ್ ಹ್ಯಾಂಡ್ರಿಕ್ಸು, ಟ್ಯಾಲೆಂಟ್ ಇದೆ ಗುರು, ತೋರಿಸ್ತಾ ಇಲ್ಲ ಅಂತಿದ್ವಿ. ಬಟ್ ನಿನ್ನೆ ಮಾತ್ರ ಅದು ಪಾಕಿಸ್ತಾನ್ ಮೇಲೆ ಸಾಕಾದಾಗ ಹೊಡೆದ ಗುರು ಅಣ್ಣ. 117 ರನ್ ಹೊಡೆದ ಗುರು. ಒಂದೊಂದು 6 ಹೆಂಗೆ ಹೊಡೆದ ಗುರು ಗೊತ್ತಾ, ಯಪ್ಪ ಅನ್ಬಿಲಿಯಬಲ್ ಶಾಟ್ಸ್ ಎಲ್ಲ ಬಂತು ರೀಸ್ ಹ್ಯಾಂಡ್ರಿಕ್ಸ್ ಕಡೆಯಿಂದ. ಒಟ್ಟಲ್ಲಿ ಇವರಂತ ಗೆಬ್ಸ್ ಹೊಡೆದ್ಬಿಟ್ರು. ಆ್ಯಂಡ್ ಈ ಕಡೆ ರಾಸಿ ವ್ಯಾಂಡರ್ ಡೆಸನು ಆ ಏನು ಸಖತ್ತಾಗಿ ಆಡ್ದ ಅಣ್ಣ, 66 ರನ್ ಏನೋ ಹೊಡೆದ್ಬಿಟ್ರು. ಸೊ ಓವರ್ ಆಲಾಗೆ ಸೂಪರಾಗಿ ಆಡಿದ್ರು ಸೌತ್ ಆಸ್ಟ್ರೇಲಿಯಾ ಬರ್ತಾ ಇದೆ ನೋಡಿ, ಸೌತ್ ಆಫ್ರಿಕಾ ಸೂಪರಾಗಿ ಆಡಿದ್ರು. ಸೊ ಅವರಂತೂ ಇವಾಗ T20 ಸೀರೀಸ್ ಗೆದ್ದಂಗೆ. ಮತ್ತೆ ಇವತ್ತು ಕೂಡ ಮ್ಯಾಚ್ ಇದೆ ಗುರು, 9:30 ಇದೆ. ಮತ್ತೆ ಸೌತ್ ಆಫ್ರಿಕಾ ವರ್ಸಸ್ ಇದು ಪಾಕಿಸ್ತಾನ ಇಬ್ಬರದು. ನೋಡೋಣ ಅದು ಏನೇನಾಗುತ್ತೆ ಏನೇನಿಲ್ಲ ಅಂತ, ಅದು ನಾಳೆನೇ ಮಾತಾಡೋಣ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಕಡೆ ನ್ಯೂಜಿಲೆಂಡ್ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನಡೀತಾ ಇದೆ ಗುರು. ನ್ಯೂಜಿಲೆಂಡ್ ಅವರು 315 ರನ್ 9 ವಿಕೆಟು, ಅದು 3:30 ಸ್ಟಾರ್ಟ್ ಆಗಿದೆ ಗುರು. ಅದು ಇವತ್ತೇನಪ್ಪ ಅಂತಂದರೆ ಕ್ರೇಜಿ ವಿಷಯ ಏನಪ್ಪ ಅಂತಂದರೆ ಟೀಮ್ ಸೌದಿ ಅವ್ರದ್ದು ಲಾಸ್ಟ್ ಟೆಸ್ಟ್ ಮ್ಯಾಚ್ ಇದು.
ಸೊ ಅದು ಸ್ವಲ್ಪ ಎಮೋಷ್ನಲ್ ಆಗಿದ್ರು. ಆಬ್ವಿಯಸ್ಲಿ ಲಾಸ್ಟ್ ಮ್ಯಾಚ್ ಅಲ್ವಾ, ಹಾಗೆ ಆಗಿರ್ತಾರೆ, ಯಾರಿಗೇ ಆಗಲಿ ಆಗುತ್ತೆ. ಆ್ಯಂಡ್ ಈ ಕಡೆ ಬ್ಯಾಟಿಂಗ್ ಬರ್ತಾರೆ ನ್ಯೂಜಿಲೆಂಡ್ ಅವ್ರ ಕಡೆಯಿಂದ. ಗುರು ವಿಲಿಯಂಗು ಮತ್ತು ಟ್ಯಾಮ್ ಲಥಮ್ ಆ್ಯಂಡ್ ವಿಲಿಯಮ್ಸನ್ 3 ಜನ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ಸಟ್ಪಟ್ ಹುಡುಮಂತ ಆ ಕಡೆಯಿಂದ ವಿಕೆಟ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಈ ಕಡೆ ಮಿಚೆಲ್ ಸ್ಯಾಂಟರ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ ಗುರು ಅಣ್ಣ. ಆ್ಯಂಡ್ ಇನ್ನೂ ಬ್ಯಾಟಿಂಗ್ ಮಾಡ್ತವ್ರೆ, 50 ರನ್ ಹೊಡೆದಿದ್ದಾರೆ, ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಟೀಮ್ ಸೌತಿ ಅವ್ರದ್ದು ಲಾಸ್ಟ್ ಮ್ಯಾಚ್ ಆಗಿರೋದ್ರಿಂದ 3 ಸಿಕ್ಸ್ ಹೊಡೆದ್ರು ಗುರು. ಯಪ್ಪ, ಈ ಇನ್ನಿಂಗ್ಸಲ್ಲಿ 3 ಸಿಕ್ಸು ಟೋಟಲ್ ಏನು ಗೊತ್ತಾ, 98 ಸಿಕ್ಸ್ ಏನೋ ಹೊಡೆದಂಗಿದೆ. ಇವಾಗ ಇನ್ನೂ ಒಂದು 2 ಸಿಕ್ಸ್ ಹೊಡೆದ್ರೆ ಮುಗಿಯ ತಂಡ ಫಿನಿಶ್ ಮಾಡ್ದಂಗೆ ಆಗುತ್ತೆ. ಅದು ನೆಕ್ಸ್ಟ್ ಇನ್ನಿಂಗ್ಸು ಅವ್ರಿಗೆ ಬ್ಯಾಟಿಂಗ್ ಸಿಕ್ಬಿಟ್ಟು ಹೊಡಿಲಿ ಅಂತ ನೋಡೋಣ ಏನಾಗುತ್ತೆ ಅಂತ. ಬಟ್ ಒಟ್ಟಿನಲ್ಲಿ 315 ರನ್ 9 ವಿಕೆಟ್ ಇದೆ ಗುರು ಸದ್ಯ ಪರಿಸ್ಥಿತಿ ನೋಡೋದಾದ್ರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಕ್ರೇಜಿ ವಿಷಯ ಏನಪ್ಪ ಅಂತಂದರೆ ಕೃಣಾಲ್ ಪಾಂಡ್ಯ ವಿಡಿಯೋ ಬಂತು ಗುರು. RCB ಅವರು ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಬಿಟ್ಟಿದ್ದಾರೆ ನೋಡಿ. ಕೃಣಾಲ್ ಪಾಂಡ್ಯ ಗುರು, ನಂದಂತೂ ಅಗ್ರೆಸಿವ್ ಮೈಂಡ್ ಸೆಟ್ ಇದೆ ಗುರು, ನಾವು ಗೆಲ್ಲೇಬೇಕು ಅಂತ ಆಡ್ತೀನಿ. ನಾನಂತೂ ಫೀಲ್ಡಲ್ಲಿ ಹೋದರೆ ಆಯಿತು, ಒಟ್ಟಿನಲ್ಲಿ ಗೆಲ್ಲಬೇಕು ಅಂತ. ಆ ಟೈಮಲ್ಲಿ ಅಗ್ರೆಷನ್ ಎಲ್ಲ ಹೊರಗೆ ಬರುತ್ತೆ. ಆ್ಯಂಡ್ RCB ಫ್ರಾಂಚೈಸಿ ಬಗ್ಗೆ ಹೇಳಿದ್ರು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ಒಂದು ಅಗ್ರೆಷನ್ ಬಗ್ಗೆ ಹೇಳಿದ್ರು. ಅವರು ಅಂದರೆ ಲೈಕ್ ವಿರಾಟ್ ಕೊಹ್ಲಿ ಹೆಂಗೆ ಅವ್ರ ಆಟ ಎಲ್ಲ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು. ಹೋಪ್ RCB ಫ್ಯಾನ್ಸ್ ಅವ್ರನ್ನ ನಾವು ಖುಷಿ ಪಡಿಸ್ತೀವಿ, ಪಕ್ಕಾ ಕಪ್ ಗೆಲ್ತೀವಿ ಅನ್ನೋ ಥರನೇ ಕೃಣಾಲ್ ಪಾಂಡ್ಯ ಹೇಳಿದ್ರು. RCB ಮೇಲೆ ಹೋಪ್ ಇದೆ, ನಮ್ಮ ಕೃಣಾಲ್ ಪಾಂಡ್ಯ ಮೇಲೆ ಹೋಪ್ ಇಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸುವಂಥ ಸಮಯ ಗುರು. ನಾಳೆ ಪಕ್ಕ ಹೇಳ್ತೀನಿ, ಸ್ವಲ್ಪ ಕ್ರೇಜಿಯಾಗಿ ಆಡಬೇಕು ನಮ್ಮ ಹುಡುಗರು, ಆಡ್ತಾರೆ. ಫಿಂಗರ್ ಕ್ರಾಸ್. ನಾಳೆ ಮಳೆ ಅಂತೂ ಅದು ಇದು ಸ್ವಲ್ಪ ಕಿರಿಕಿರಿ ಕೊಡಬಾರ್ದು ಗುರು. ನೋಡೋಣ, ನಾಳೆ 30 ನಿಮಿಷ ಮೊದಲು ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ. ಅರ್ಲಿ ಸ್ಟಾರ್ಟ್ ಅಂತ ಇದೆ, 98 ಅವರ್ಸ್ ಮ್ಯಾಚ್ ಇರುತ್ತಂತೆ, ಅರ್ಲಿ ಸ್ಟಾರ್ಟ್ ಇದೆ. ಸೊ 5:20ಕ್ಕೆ ಸ್ಟಾರ್ಟ್ ಆಗ್ಬೋದು ಅಂತ ನನಗನ್ಸುತ್ತೆ. ನೋಡೋಣ ಏನಾಗುತ್ತಂತ. ಆ್ಯಂಡ್ ಇವತ್ತು ಲೈವ್ ಇರಲ್ಲ, ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದವ್ರಿಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಗಂಟೆನೂ ಹೊಡ್ರಪ್ಪ, ಸ್ವಲ್ಪ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯೂಶಲಿ ನೋಟಿಫಿಕೇಶನ್ ಆವಾಗ ಕಳಿಸ್ತಾ ಇರ್ತಾರೆ, ಅದಕ್ಕೆ. ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ. That's it for the day. Bye. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.